Guys, welcome back to my first YouTube channel. ನಮಸ್ತೆ Guys, ನಮಸ್ತೆ ನಾವ್ ಇವತ್ತು ನಮಸ್ತೆ ಕಾಡೇರಮ್ಮ ದೇವಸ್ಥಾನಕ್ಕೆ ಹೊಂಟಿದೇವ್ರಿ. ಇವ ಯಾರು ರ್ಯಾಪಿಡೋ ಓನರ್ ರೀ. ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಯಾರು ಹೊಂಟಿದೀವಿ ಅಂತ ಹೇಳಿ ನೋಡ್ರಿ. ನಮ್ ಕೂಡ ನೀವು ದರ್ಶನ ಮಾಡ್ಕೋರಿ ಅಂಡ್ ಎಂಜಾಯ್ ದಿಸ್ ವ್ಲಾಗ್. ಇವರು ಡ್ರೈವರ್ ರೀ ಅಮೆಝಾನ್ ಓನರ್. ನಮ್ ಬ್ಲಾಗ್ ಪಾರ್ಟ್ನರ್. ಇದು ಒಂದೇ ವಿಡಿಯೋ ಅಲ್ಲಿ ಕಾಣಿಸ್ತಾನ ಮುಂದೆ ನಿನಗ. ಪೂರಾ ಹಿಂದೆ ಹೋಗ್ತಾರ. ಯಾವಾಗಲೂ ಇವ್ರದ್ದು ಜಾಗ ಹಿಂದೆ. ಬಟ್ ಇವ್ರು ಯಾರು ಕಾರ್ ಓನರ್ ಇವರೇ. ಕೊರಿಯನ್ ಬಾಯ್, ಇವಳು ಕನಕ. ಮೂರು ಮಂದಿ ಸ್ಟಾರ್ಟ್ಅಪ್ ಮಾಡಬೇಕು. ಸ್ಟಾರ್ಟ್ಅಪ್ ಫೌಂಡರ್ ಯಾವಾಗಲೂ ಹಿಂಗೆ ಮಾಡ್ತಾರೆ. ಡಿಸ್ಕಷನ್ ಏನ್ ಮಾಡ್ತಾರೋ, ಏನ್ ಇಂಜಿನಿಯರ್ ಕಲ್ತಾರೋ. डिप्रेशन में रहता हूँ हमेशा. अब भी मैं डिप्रेशन में हूँ, माँ कसम. ಕಾರ ಇದು ಟ್ರಾಫಿಕ್ ಜನವೇ ಹಾದಿನೇ ಇಲ್ಲಿ. ಹಣ್ಣು ಬಂತ ಹಣ್ಣ ಕಟ್ ಮಾಡ್ರಿ ಶಾಂತಿ ಬೈಕ ಆಯಿ ಮುತ್ಯ ಸ್ಪ್ರೈಟ್ ಬಾಳೆಕಾಯಿ ಲಿಂಕಿಟ್ ಬಾಯಿ. ನಮ್ ಜರ್ನಿ ಇದೆ ನೋಡ್ರಿ. ಗಾಳೆ ಕುಂಡ್ರದು, ಗಾಳ ಹಚ್ಚೋದು, ಗಾಳ ಹಾಡ್ಸೋದು. ನೋಡ್ರಿ ಯಾರೇ ಸಾಗಸ್ತಷ್ಟೇ. ನೋಡ್ರಿ ಅವ್ರೆ ಲೈಕ್ ಮಾಡ್ರಿ. ಅರೆ ಸಾಗಸ್ತದ ಅವೆಲ್ಲ ಕೇಳಬಾರ್ದು, ನಾವೆಲ್ಲ ಹೇಳಬಾರ್ದು. ಈಗ ಯಾಕ್ರಿ ಅವೆಲ್ಲ ಕೇಳಬಾರ್ದು, ನಾವೆಲ್ಲ ಹೇಳಬಾರ್ದು. ಅರ್ಥ ಆಯ್ತು ಅನ್ಸುತ್ತೆ. ಫುಲ್ ರೋಸ್ಟ್ ಮಾಡ್ತಾ ಇದ್ದಾನೆ ನನಗ. ಮೊದಲೇ ಫಸ್ಟ್ ವಿಡಿಯೋ ಅನ್ಸ್ಕೊತ್ ಮಾಡುತ್ತೀನಿ. ಆ ತರ ಒಂದು ರೋಸ್ಟ್ ಬೇರೆ. ಇಲ್ಲ ಧೈರ್ಯ ತುಂಬ್ತಾ ಇದೆ. ಫಸ್ಟ್ ರೋಸ್ಟ್ ಆದ್ಮೇಲೆ ಮುಂದೆ ಧೈರ್ಯ ಬರೋದು ಮಾಡೋಕೆ. कितने तेजस्वी लोग हैं हमारे पास, कितने शानदार विचार रखते हैं. ಯಾರೇ ಹೊಸ ವಿಡಿಯೋ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡುತ್ತೀರ ಅಂದ್ರೆ ಇಲ್ಲಿ ಗಂಟೆ ಡಿಎಂಇ ಮೈ ಕಾಂಟ್ಯಾಕ್ಟ್ ನಂಬರ್ ಬಯೋದಲ್ಲಿ ಇರುತ್ತೆ. ನಾ ಹಾಕಲ್ಲ. ಬಟ್ ಪರ್ವ ಹಿಂದಿಗೆ ತೋಲ್ ಬಿಡುತ್ತಲ್ಲ ಗಾಡಿ ನಡೆಸಕ್ಕೆ. ಇದೊಂದು ಇನ್ಸಿಡೆಂಟ್ ಏನಾಯ್ತಂದ್ರೆ, ನಂಗೆ ಸೀಟ್ ಬೆಲ್ಟೇ ಹಾಕೋ ಬಂದಿಲ್ಲ. ಇವಾಗ ಹೇಳೋಣ ಗಾಡ್ಯಾಗ ಕೂತ್ ತಿರ್ಗಾಡವ. ಜನಪದ ಹಾಡಗಳು ಬೇಕು ಕೇಳಕ ಅಂದ್ರ ಕೇಳಿ. ಚಲೋ ಗಾಡ ನಿಮ್ಗೆ ಸರ್ಚ್ ಮಾಡ್ಕೊಡ್ತಾನೆ. ಗಾಯ್ತು ಆಯ್ತು, ನಿಮ್ ಮದ್ವೆ ಆಗತ್ತ ನಿಮ್ ಮದ್ವೆ ಜಾನಪದ ಹಾಡ್ಸೋದೈತ ಕಮ್ ರೇಟ್ ಸಿಗತ್ತ ತಗೋರಿ. ಇಲ್ಲ ಪುಗಟ್ಟೆ ಹಾಡು ಬರ್ತಾನ. ಮಾತೇ ಇಲ್ಲ.
ನನಗೆ ನೀಂತ ಕೊಳ್ಳಿ ಏನಂತ ಬರ್ತೀ ಸತ್ತ ಹೆಣಕ ಹೊಳ್ಳಿ ನಿನ್ನ ತೊಡಿಯ ಮ್ಯಾಲ ಶರಗ ಹಾಸಿ ಪ್ರೀತಿ ಮಾಡಿ ಗೆಳತಿ ನೀ ನನ್ನ ಮಲಗಿಸಿ ನಾವು ಮಾಡಿ ಹಾದಿ ಮನಸ್ಸಿಗೆ ಕುಳದಟ್ಟವಲ್ಲ ಹೊಟ್ಟಿಗೆ ಒಬ್ಬ ಕುಂತ ಅಳತೇನು ಜಾನಪದ ಲವರ್ ಎಲ್ಲ ಜಾನಪದ ಸಾಂಗ್ ಇವನಿಗೆ ಭಯಪಟ್ಟ ಹೋಗಿ ನಮ್ದು ಎಷ್ಟು ಲವಕರ್ ಸ್ಕ್ಯಾನ್ ಆಗ್ತದ ನೋಡ್ತಾ ನಮ್ದು ಎಷ್ಟು ಲವಕರ್ ಹೋಗ್ತದ ಗಾಡಿ ನೋಡ್ತಾ 1 2 ಬರ್ರದಲ್ಲ ಜಾನಪದ ಮಂದಿನೇ ಅದ ಎಲ್ಲ ಗಾಡ್ಯಾಗ ಸಂಶಯ ಬ್ಯಾಡ ಗೆಳತಿ ನೋಡಿ ಜಾನಪದ ಕಮೆಂಟ್ ಮಾಡಿ ನೋಡ್ರಿ ಗಾಯ್ಸ್ ಪಾರ್ಕಿಂಗ್ ಏರಿಯಾ ಫುಲ್ ದೊಡ್ಡದ ಸಖತ್ತಾಗ ಪಾರ್ಕಿಂಗ್ ಏರಿಯಾ ಅದ ಅಂದ್ರೆ ಹೊಲ್ಗೋ ಎಕರೆಗಟ್ಟಲೆ ಹೊಲ್ಗೋ ಅದ ಅಲ್ಲೇ ಹಿಂದಿರ್ಸ್ತಾರ ಇದು ಗುಡಿ ನೋಡ್ರಿ ಇನ್ನ ಕಾಟದ ಮೊದಲು ಕಟ್ಲುತ್ತಾರ ಒಂದು ಅರ್ಧ ಮುಗ್ದದ ಇನ್ನೊಂದು ಸ್ವಲ್ಪ ಅದ ಬಟ್ ಭಾಳ ದೊಡ್ಡದು ಕಟ್ಲುತ್ತಾರ ಇದು ನಮ್ಮ ಗಾಡಿ ಎಷ್ಟು ಗಾಡಿ ಬಂದಿರೋದೆ ಕಾಟರಮ್ಮ ಗುಡಿ ಈ ಕರೆಂಟ್ಗಿಂತ ಈ ಕರೆಂಟೇ ಭಾಳ ಡೇಂಜರ್ ಅದ ನೋಡ್ಕೊರಿ ನಡ್ರಿ ಗಾಯ್ಸ್ ಹೋಗೋನಿಗೆ ಒಳಗೆ ಎಲ್ಲ ದೇವ್ರ ಗುಡಿ ಹೊರಗೆ ಹೆಂಗಿರ್ತದ ಇಲ್ಲಿ ಹಾಗೆ ಇತ್ತು ನಿಮ್ಗೆ ಗೊತ್ತಿತ್ತು ಬಟ್ ಇಲ್ಲಿ ಗಾಂಧಿ ಮುತ್ಯಾಗ ಯಾಕೆ ನಿಂದ್ರಿಸಿರು ಅದೇ ತಿಳಿದಿತ್ತಿಲ್ಲ ಗಾಯ್ಸ್ ಹಾಯ್ ಗಾಂಧಿ ಮುತ್ಯ ಎಲ್ಲ ಸಾಮಾನ್ಯ ದೇವ್ರ ಗುಡಿಯವ್ರಿಗೆ ಇರ್ತಾವೆ ಎಲ್ಲ ಇದ್ದು ಬಟ್ ಇಲ್ಲಿ ಚುರುಮುರಿ ಟ್ರೈ ಮಾಡಿರಿ ಗಾಯ್ಸ್ ಮಸ್ತಿದ್ದು ತಿನ್ಲುಕ ನಾವು 2 ಪ್ಲೇಟ್ ತೊಗೊಂಡಿದ್ದೆವು ಮಸ್ತಿದ್ದು ನೋಡ್ರಿ ಇವೆ ಯಾವಾಗಾರೆ ಬಂದ್ರಿ ಅಂದ್ರೆ ಟ್ರೈ ಮಾಡಿರಿ ಮತ್ತು ಒಳಗೆ ಹೋದೆವು ಇವತ್ತು ಅಮಾವಾಸ್ಯೆ ಇತ್ತು ಫುಲ್ ರಶ್ ಇತ್ತು ಗೈಸ್ ಅದಕ್ಕೆ ನಮ್ಗೆ ಒಳಗೆ ದರ್ಶನ ಮಾಡ್ಲಿಕ್ಕೆ ಆಗಲಿಲ್ಲ ಬಟ್ ನಮ್ಮ ಔಷಿ ಮತ್ತು ನಮ್ಮ ಮೈದ್ನವರು ಹೋಗಿ ದರ್ಶನ ಮಾಡಿದ್ರು ಬಟ್ ನಾವು ಒಳಗೆ ಹೋಗಲಿಲ್ಲ ಭಕ್ಕಳು ಗರ್ದಿ ಇತ್ತು ಆಯಿತು ಇಲ್ಲಿದ್ದು ಒಳಗೆ ಹೋಗಬೇಕು ಹೋಗಿ ಆಯಿತು ಒಳಗೆ ತೋರಿಸೋದೂ ಭಾಳ ಇತ್ತು ಆ್ಯಕ್ಚುಲಿ ಅಲ್ಲಿ ಫುಲ್ ಎಂಟ್ರೆನ್ಸ್ ಇದೆಲ್ಲ ಅಲ್ಲಿ ಮೇನ್ ತೋರಿಸೋದಿತ್ತು ಬಟ್ ಅದು ಆಗಲಿಲ್ಲ ಗೈಸ್ ಸಾರಿ ಮುಂದಿನ ಸರ್ತಿ ಆದ್ರೆ ತೋರಿಸ್ತೀನಿ ಇದು ಗಿಡ ಅದಲ್ಲ ಫುಲ್ ದೊಡ್ಡದು ಗಿಡ ಅದ ಅಲ್ಲಿ ಟೆಂಕ್ ಕಟ್ಟೋದಿರ್ತದೆ ಅಂದರೆ ಅಲ್ಲಿ ಒಳಗೆ ದರ್ಶನ ಮಾಡೋಕ್ಕೆ ಹೋಗೋಕ್ಕಾಗ ಅಲ್ಲೊಂದು ಚಿಟ್ಟಿ ತೆಗಿಬೇಕು ಒಂದು ಟೆಂಕ್ ಕಟ್ಟೋ ಸಟ್ಟಕ್ಕೆ ಅಲ್ಲಿ ಟೆಂಕ್ ಕೊಡ್ತಾರೆ ಅದ್ರ ಜೊತೆಗೆ ಒಂದು ಮಂತ್ರದ್ದು ಚಿಟ್ಟಿ ಕೊಡ್ತಾರೆ ಹಾಗೆ ಎಷ್ಟು ಸುತ್ತು ಹೊಡಿಬೇಕು ಅದನ್ನು ಅದ್ರಾಗಿರ್ತದೆ ಅದು ನೋಡಿ ನಾವು ಆ ಪ್ರಕಾರ ಮಾಡಬೇಕು ಭಾಳ ಮಂದಿ ಕಟ್ತಾರೆ ನೋಡ್ರಿ ಇಲ್ಲಿ ಬೇಡ್ಕೋಬೇಕು ಅದು ಬೇಡ್ಕೊಂಡ್ರೆ ಕಟ್ಟಬೇಕು ಆಯ್ತದು ಒಂದೇ ಸಲ ಕಟ್ಟಿದ್ರಲ್ಲ 9 ವಾರ ಬಂದು ಕಟ್ಟಿ ಹೋಗಬೇಕು ಅದೇ ವಾರ ನೋಡ್ರಿ ಇಲ್ಲಿ ನಮ್ಮ ಔಷಧಿರತ್ತು ನಾವು ಹೋಲೆವನ್ ನೀವು ಹೋಲೆವನ್ ಕೇಳಿದ್ರು ನಾವು ಬ್ಯಾಡ ಅಂದೆವು ಅವ್ರಿಟ್ಟು ಹೋದರು ಆಯಿತು ಇದಿಟ್ಟು ಸೆಲ್ಫಿ ಪಾಯಿಂಟ್ ಇಟ್ಟು ಚಲೋ ಮಾಡಿದ್ರಿ ಈ ಸಲ ನೋಡ್ರಿ ಹ್ಯಾಂಗೆ ದೊಡ್ಡವ್ರನ್ನೂ ವಿಡಿಯೋ ಮಾಡ್ಕೊಳಕ್ಕೆ ಆಶಾ ಇದೊಂದು ಮಾಡಿದ್ರೆ ಆಯ್ತು ಆಯ್ತು ಯಾರಿಗಾರ ಸೊಟ್ಟ ಧಮ್ಮ ಇವನಿಗೆ ಕಾಂಟ್ಯಾಕ್ಟ್ ಮಾಡಿರಿ ನಿಮಗೆ ಬೇಕಾದ್ರೆ ಫಸ್ಟ್ ಫೋಟೋ ಈಗಿನ ಫೋಟೋ ಎಲ್ಲ ಹಾಕ್ತೇವೆ ನಂಬೇಕಂದ್ರೆ ಭಾರಿ ಡಯಟ್ ಮಾಡ್ತಾನೆ ರೀ ಇವ ನೋಡ್ರಿ ಏನೋ ಇಟ್ಕೊಂಡನ ಏನದು ನೇರಳೆ ಹಣ್ಣು ಹಾಂ ನೀಲ್ಕಾಯಿ ತಿಂತಾನಂತ ಇಲ್ಲೆಲ್ಲ ಚೂಡ ತಿನ್ಲತ್ತಾರ ಹಿಂದೆ ಬಟ್ ಬೇಡ ಅವ ಡಯಟ್ ಪರ್ಸನ್ ಅಲ್ಲ ನನಗೆ ನೀಲ್ಕಾಯಿ ಬೇಕು ತೋರಿಸ್ತೀನಿ ಬಿಡು
ನೀಲ್ಕಾಯಿ ಗಾಯ್ಸ್, ಯಾರ್ಯಾರಿಗೆ ನೀಲ್ಕಾಯಿ ಇಷ್ಟ ಕಮೆಂಟ್ ಮಾಡ್ರಿ. ಮಗೊಂದು ಫೋಟೋ ಶೂಟ್ ಮಾಡ್ಲಿತ್ತಲ್ಲ, ಫೋಟೋ ತೆಗ್ಯಾವ. ಫೋಟೋಗ್ರಾಫರ್ ಅಭಿಷೇಕ್ ಪಾಟೀಲ್ ಫ್ರಾಮ್ ಇಕ್ಕಳ್ಕಿ. ನನ್ನ ದೊಡ್ಡ ಮಗನ ಫೋಟೋ ಶೂಟ ಚಲೋ ತೆಗಿತಿ. ಸರಿ ಅಮ್ಮ. ಅವ್ರ ಅಪ್ಪ ಮೇಕಪ್ ಆರ್ಟಿಸ್ಟ್. ಚಲೋ ತೆಗ್ಯಾ ಪೋಸ್ ಹೇಳುತ್ತಾರ ಅವರಪ್ಪ. ಗಾಯ್ಸ್, ಒಂದು ಇನ್ಸಿಡೆಂಟ್ ನಿಮ್ಗೆ ಹೇಳಬೇಕು. ಏನಾಯ್ತಂದ್ರೆ ಕವು ಮತ್ತು ಕನಕ ಇಲ್ಲೇ ಗಾಡ್ಯಾಗ ಕೂತಿದ್ದೆವು. ಕುಂಡ್ರನು ಅವರು ರೊಕ್ಕ ಬೇಡಕ್ಕೆ ಬರ್ತಾರೆ, ಜೋಗದವರು ಅಂತೇಳಿ ಅಂತೇವಲ್ಲ. ಅವ್ರು ಬಂದರು. ಬರೋಣ ನಾ ಏನು ಮಾಡ್ದೆ, 10 ರೂಪಾಯಿ ತೆಗೆದು ಅವ್ರಿಗೆ ಹಾಕಿದೆ. ಹಾಕೋನವ್ರು ಏನಂದ್ರು, ನಿಮ್ಮ ಬ್ಯಾಗಲ್ಲಿ ಎಷ್ಟು ರೊಕ್ಕವ ತೆಗಿ, ಕೊಡಬೇಡ ಬಟ್ ತೆಗಿ, ಕೈಯಾಗ ಹಿಡ್ಕೊ, ನಾನೇನೋ ಆಶೀರ್ವಾದ ಮಾಡ್ಬೇಕಂದ್ರು. ನಾನು ಹುಡುಕ್ಯಾಡ್ದು ನನ್ನ ಬ್ಯಾಗ್ನಾಗ ರೊಕ್ಕ ಇಲ್ಲ ಅಂತ ಹೇಳಿದ್ರು ಅವರಿಲ್ಲ, ಅವತ್ತು ತೆಗೀನಿ ಅಂದರು. ಓಕೆ ಅಂತೇಳಿ ತೆಗೆದು 200 ರುಪೀಸ್ ಇದ್ದು. 200 ರುಪೀಸ್ ಇದ್ದು. ಅವು 200 ಮತ್ತು 10 2 ನೋಟಿದ್ದು. ಒಂದು ತಗಲಿತ್ತಿದ್ದ, ಇಲ್ಲ 2 ತೆಗಿ ಅಂದರು. ಓಕೆ ಅಂತ ತೆಗೆದು ಕೈಯಾಗ ಹಿಡ್ಕೊಂಡು ಅವ್ರು ತೊಗೊಂಡು ಮೋಸ ಹೋದೆವು. ಇಲ್ಲೇ ಮೋಸ ಹೋದೆವು. ಅವ್ರು ಏನಂದಿದ್ರು, ನಾ ಕೊಡಬೇಡ, ತೆಗೆದಿಟ್ಕೊಂಡು ನಾವು ಆಶೀರ್ವಾದ ಕೊಡ್ತೇವೆ. ಬಟ್ ಇಲ್ಲ ಗಾಯ್ಸ್, ಅವ್ರು ಹಿಡ್ಕೊಂಡು ಏನೇನೋ ಅಂದರು. ಇಲ್ಲ ನಾ ದೇವ್ರಿಗೆ ಟೆಂಗ್ ಹೊಡಿತೀನಿ ನಾಳೆಗೆ ನಿನ್ನ ಹೆಸ್ರು ಮೇಲೆ, ಹಂಗೆ ಹಿಂಗೆ, ಈಗ ನಿನಗೆ ರೊಕ್ಕ ಕೊಡ್ಬೇಕಾ, ನೀನು ಇವಾಗ ರೊಕ್ಕ ತೊಗೊತೀಯ, ಹಿಂಗೆ ಅಂದರು. ಅಪ್ಪ ಇಟ್ಟು ಮೋಸ ಮಾಡ್ತಾರೆ ಮಂದಿ. 200 ರೂಪಾಯಿ ಹೋದು, 200. ಯಪ್ಪ ಏನು ಬಾಯ್ ಬಾಯ್ ಅಷ್ಟೇ. ನಮ್ಮಂತ ಹುಚ್ಚು ಸಿಕ್ಕರೆ ಅಷ್ಟೇ, ಬಾಯ್ ಬಾಯ್. ಏನು ಕಾಯ್ಸ್ ಮಂದಿ ಹಿಂಗಿರ್ತಾರ ಯಪ್ಪ. ಏನು ಕಾವು ಸಪೋರ್ಟ್ ಮಾಡಿ ಗೈಸ್, 200 ವಾಪಸ್ ಹೌದು. ಅವು ನೋಟೆಲ್ಲ ಮಡಚಿ ಇಷ್ಟೇ ಮಾಡಿದ್ರು. ಇಷ್ಟೇ ಮಾಡಿ ಕೈಯೆಲ್ಲ ಜಕ್ಕೊಳಕ್ಕೂ ಬರಲ್ಲ. ಅಪ್ಪ ದೇವ್ರ ಹೆಸರು ಮೇಲೆ ಮೋಸ ಹೋಗ್ಬಿಟ್ಟೆವು ಇವತ್ತು. ಇರ್ಲಿ ಬಿಡ್ರಿ ಗೈಸ್, ಅದು ಹೋಲಿ, ದೇವರಿಗೆ ಹೋಗ್ದಿ. ಮಗ ಹೋಗುವಾಗ ಇದು ವ್ಯೂ ಗೈಸ್, ಸೂಪರ್ ಇದೆಲ್ಲ. ಹಾಂ, ಇನ್ನು ಮುಂದೆ ಎಂತ ಚಂದ. ಇವನು ಏನು ಹೇಳ್ತಾನಂದ್ರೆ ಮುಂದೆ ಇನ್ನ ಚಂದ ವ್ಯೂ ಬರ್ತದತ್ತ. ಹೀಗೆ ಲಾಗ್ ಮಾಡ್ಕೊಂಡು ಇಬ್ರು ಬಿಗ್ ಬಾಸ್ ನಾಗ ಹೋದ್ವಿ ಅಂದ್ರೆ ಸಪೋರ್ಟ್ ಮಾಡಿ. ಗೈಸ್ ಆಕ್ಚುಲಿ ಇವನು ಕಾಮಿಡಿಯನ್. ಬ್ಲಾಗ್ನ ಒಂದು ಕಡೆ ಬರ್ತಾರೆ ಇವನು ಸಣ್ಣಕ್ಕೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದ್ರೂ ಮಾಡಿದಿಲ್ಲ